ಹೆಸರು ದೀಕ್ಷಿತಾ. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಇಂದು ಏಕಪಾತ್ರ ಅಭಿನಯ ಮಾಡಲು ಹೊರಟಿದ್ದೇನೆ. ಇಲ್ಲಿ ನಿಂತರೆ ಹರಿಶ್ಚಂದ್ರ, ಇಲ್ಲಿ ನಿಂತರೆ ಚಂದ್ರಮತಿ, ಇಲ್ಲಿ ನಿಂತರೆ ಬಾವುಕ, ಇಲ್ಲಿ ನಿಂತರೆ ತ್ರಿಮೂರ್ತಿಗಳು. ಅಯ್ಯೋ ಮಡಿದೆಯ ಕಂದ ಲೋಹಿತಾಶ್ವ, ನಿನ್ನೊಡನೆ ಮಾತನಾಡುವ ನಾಲಿಗೆ ಬಿದ್ದು ಹೋಯಿತು. ಹಾಲುಣಿಸಿ ತೂಗಿದ ಈ ಕೈಗಳಿಂದಲೇ ನಿನಗೆ ಬೆಂಕಿ ಹಚ್ಚಬೇಕೆ? ಕ್ಷಮಿಸು ಕಂದ, ಈ ತಾಯಿಯನ್ನು ಕ್ಷಮಿಸು. ಯಾರದು? ರಾತ್ರಿ ಹೊತ್ತು ಸ್ಮಶಾನ ಕಾಯುತ್ತಿರುವ ಈ ವೇಳೆಯಲ್ಲಿ ನನಗೆ ತಿಳಿಯದೆ ಬಂದವರು ನೀವ್ಯಾರು? ಇಲ್ಲಿ ಹೆಣವನ್ನು ಸುಡಬೇಕಾದರೆ ಅಕ್ಕಿ, ಬಟ್ಟೆ, ಹಣವನ್ನು ಕೊಡಬೇಕು. ಅದಿಲ್ಲದೆ ಯಾವ ಹೆಣವನ್ನು ಸುಡಲಾಗದು. ತೆಗೆ, ನಿನ್ನ ಹೆಣವನ್ನು ತೆಗೆ. ಪುಣ್ಯಾತ್ಮ, ನಾನು ಎಲ್ಲವನ್ನು ಕಳೆದುಕೊಂಡ ಅನಾಥೆ. ಈ ಪರಿಸ್ಥಿತಿಯಲ್ಲಿ ಅವನಿಗೆಂದು ಯಾರೂ ಗತಿಯಿಲ್ಲ. ಆದ್ದರಿಂದ ತಾಯಿಯಾದ ನಾನೇ ಹೆಣವನ್ನು ಹೊತ್ತು ತಂದಿದ್ದೇನೆ. ಹೆಣ್ಣೆ, ನಿನ್ನ ಕಷ್ಟದ ಅರಿವು ನನಗಾಗುತ್ತದೆ. ಆದರೆ ನಾನಿಲ್ಲಿ ಸ್ವತಂತ್ರನಲ್ಲ. ನನಗೆ ಸಲ್ಲಬೇಕಾದ ಅಕ್ಕಿ, ಬಟ್ಟೆಯನ್ನು ನಾನು ಬಿಡಬಲ್ಲೆ. ಆದರೆ ನನ್ನೊಡೆಯನಿಗೆ ಸಲ್ಲಬೇಕಾದ ಹಣವನ್ನು ಮಾತ್ರ ಬಿಡಲಾರೆ. ದಯವಿಟ್ಟು ಹೆಣವನ್ನು ಬೇರೆಲ್ಲಾದರೂ ತೆಗೆದುಕೊಂಡು ಹೋಗು ತಾಯಿ. ಕುಮಾರ ಲೋಹಿತ, ಏಕಚಕ್ರಾಧಿಪತಿಯಾಗಿ ಸಕಲ ಸಾಮ್ರಾಜ್ಯವನ್ನು ಆಳಬೇಕಾದ ನಿನಗೆ ಈ ಸ್ಮಶಾನದಲ್ಲಿ ಒಂದಿಷ್ಟು ಸ್ಥಳವೂ ಇಲ್ಲದಂತಾಯಿತೆ. ಅಯ್ಯೋ ಹೆಣ್ಣೆ, ನಿನ್ನ ಮಾತೊಂದು ವಿಚಿತ್ರವಾಗಿದೆ. ಈ ಸಮಯಕ್ಕೂ ಮೊದಲು ನೀನು ಅನಾಥೆ ಎಂದೆ, ಆದರೆ ಈಗ ನಿನ್ನ ಮಗ ರಾಜನಾಗಬೇಕು ಎನ್ನುತ್ತಿದ್ದೆ. ನಿನ್ನ ಮಾತೊಂದು ನನಗೆ ಅರ್ಥವಾಗುತ್ತಿಲ್ಲ. ಹೌದು, ಸಪ್ತ ದ್ವೀಪವ ಸುಂದರೆಯನ್ನು ಆಳುತ್ತಿದ್ದ ಶ್ರೀ ಹರಿಶ್ಚಂದ್ರರ ಪತ್ನಿ ನಾನು. ನಮ್ಮ ಏಕಮಾತ್ರ ಪುತ್ರನಿವನು. ಹರಿಶ್ಚಂದ್ರ ಇತ್ತೊಬ್ಬ ಮಗನನ್ನು ಕಳೆದುಕೊಂಡನೆ. ಸೂರ್ಯವಂಶ ಕೊನೆಯಾಗಿ ಹೋಯಿತೆ. ನೀನು ನನ್ನ ಪತಿಯನ್ನು ಬಲ್ಲೆಯಾ? ಬಲ್ಲೆ. ಸಕಲೈಶ್ವರ್ಯವನ್ನು ದಾನ ಮಾಡಿ ಸತಿಸುತರನ್ನು ಮಾರಿದ ಚಾಂಡಾಳನವನು. ಸಾಕು, ನಿಲ್ಲಿಸು. ನಿನ್ನ ಕಠೋರ ಮಾತುಗಳನ್ನು ನನ್ನಿಂದ ಕೇಳಲಾರೆ. ಅವರನ್ನು ಹೀಯಾಳಿಸುವ ನಿನಗೆ ಅವರ ಸತ್ಯ, ಶ್ರೇಷ್ಠತೆ ಯಾವುದೂ ತಿಳಿಯಲಿಲ್ಲವೇ? ಸರಿ, ಹರಿಶ್ಚಂದ್ರರ ಪತ್ನಿಯಾಗಿದ್ದ ಮೇಲೆ ಸ್ಮಶಾನದಲ್ಲಿ ತೆರಿಗೆಯನ್ನು ಕೊಡಲಾರದೆಷ್ಟೇನು ನಿರ್ಗತಿಕನಲ್ಲ. ಹೋಗು, ಎಲ್ಲಾದರೂ ನಿನ್ನೊಡೆಯನನ್ನೇ ಕೇಳಿ ಹಣವನ್ನು ತೆಗೆದುಕೊಂಡು ಬಾ. ಇಲ್ಲದಿದ್ದರೆ ಆ ನಿನ್ನ ಮಾಂಗಲ್ಯವನ್ನಾದರೂ ಮಾರಿ ಹಣ ತೆಗೆದುಕೊಂಡು ಬಾ. ನನ್ನ ಮಾಂಗಲ್ಯ ನನ್ನ ಪತಿಯ ವಿನಃ ಅದು ಬೇರಾರಿಗೂ ಕಾಣದು ಎಂದು ಹೇಳಿದ ಋಷಿಮುನಿಗಳ ಮಾತು ಸುಳ್ಳಾಯಿತೆ? ಅಥವಾ ಈ ಸ್ಮಶಾನ ಕಾಯುತ್ತಿರುವವರು? ಅಯ್ಯೋ ಸ್ವಾಮಿ ಪ್ರಭು, ಎಲ್ಲವೂ ಮುಗಿದು ಹೋಯಿತು. ಅಳಬೇಡ ಚಂದ್ರಮತಿ, ಅಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಹೋಗು, ಎಲ್ಲಿಂದಾದರೂ ಹಣವನ್ನು ತೆಗೆದುಕೊಂಡು ಬಾ. ಆಗಲಿ ಪ್ರಭು, ಬೇಗನೆ ಬರುವೆ. ಈಗೋ ಕಾಶಿರಾಜನ ಮಗನನ್ನು ಕೊಂದ ಹೆಣ್ಣೊಬ್ಬಳು ತಿರುಗಾಡುತ್ತಿದ್ದಾಳೆ. ಹರಿಶ್ಚಂದ್ರ, ಕಡಿಯವಳ ತಲೆಯನ್ನು ತೆಗೆದುಕೋ ಈ ಖಡ್ಗವನ್ನು. ಇದು ನಿನಗೆ ಕೆಲಸವನ್ನು ಕೊಟ್ಟ ಬಾವುಕನ ಆಜ್ಞೆ. ಓ ದೇವರೇ, ಅಂದು ಎಲ್ಲವನ್ನು ಕಳೆದುಕೊಂಡೆ, ಆದರೂ ಅಳಬೇಕು ಅನಿಸಲಿಲ್ಲ. ಈಗ ಪತಿವೃತ್ತಿಯಾದ ನನ್ನ ಮಡದಿಯನ್ನೇ ನಾನು ಕೊಲ್ಲಬೇಕೆ? ಎಲ್ಲಾದರೂ ಉಂಟೆ? ಕಾಣದ ಕೈಯೇ ಆಡಿಸು, ಆದರೆ ಸತ್ಯವನ್ನು ಮಾತ್ರ ಬಿಡಲಾರೆ. ಚಂದ್ರಮತಿ, ಸಿದ್ಧಳಾಗು ನಿನ್ನ ಮರಣಕ್ಕೆ. ನನಗಿದು ಸಾಮಾನ್ಯ ಮರಣವೇ? ಓ ಕಾಶಿ ವಿಶ್ವನಾಥನೇ, ನನ್ನ ಮಾಂಗಲ್ಯ ಕಟ್ಟಿದ ನನ್ನ ಪತಿಯಿಂದಲೇ ನನಗೆ ಸಾವು. ಕಡೀರಿ ನನ್ನ ತಲೆಯನ್ನು, ಉಳಿಸಿಕೊಳ್ಳಿ ನಿಮ್ಮ ಸತ್ಯವನ್ನು. ಸತ್ಯವೇ ನನ್ನ ಜೀವನ ಎಂದು ಕಡಿಯಲು ಸಿದ್ಧವಾಗುತ್ತಿದ್ದೇನೆ. ಓ ಪರಮೇಶ್ವರ. ನಿಲ್ಲು ಹರಿಶ್ಚಂದ್ರ, ನಿಲ್ಲು. ನಿನ್ನ ಸತ್ಯ ಸಂತತೆಗೆ ಮೆಚ್ಚಿ ನಾವು ತ್ರಿಮೂರ್ತಿಗಳು ಬಂದಿದ್ದೇವೆ. ಸತ್ಯಂ ಶಿವಂ ಸುಂದರಂ ಎಂಬುದನ್ನು ನೀನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದೆ. ಈಗೋ ನೀನು ಕಳೆದುಕೊಂಡ ಸಕಲವೂ ನಿನಗೆ ಪ್ರಾಪ್ತಿಯಾಗಲಿ. ಧನ್ಯವಾದ.